Hi everyone, I am Ambika, student of Interface College, Davangere. ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಂಕ್ಷನ್ ಇಸ್ ನಥಿಂಗ್ ಬಟ್ ಎ ಬ್ಲಾಕ್ ಆಫ್ ಕೋಡ್. ಫಂಕ್ಷನ್ ಅನ್ನೋದೇನು ಬ್ಲಾಕ್ ಆಫ್ ಕೋಡ್ ಅಂತಾನು ಕರೀತಾರೆ ಅಥವಾ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ ನ ನಾವು ಫಂಕ್ಷನ್ ಅಂತ ಕರಿತೀವಿ. ಅದಿಷ್ಟು ಸೇರ್ಕೊಂಡು ಒಂದು ಫಂಕ್ಷನ್ ನ ಪರ್ಫಾರ್ಮ್ ಮಾಡೋದಕ್ಕೆ ನಾವು ಫಂಕ್ಷನ್ಸ್ ಅಂತ ಕರಿತೀವಿ. ಫಂಕ್ಷನ್ ಡಿಕ್ಲರೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್ ಡಿಕ್ಲರೇಷನ್ ಅಂತ ಅಂದ್ರೆ ಏನಂತ ತಿಳ್ಕೊಳ್ಳೋದಾದ್ರೆ, ಬಿಫೋರ್ ವಿ ಯೂಸ್ ಫಂಕ್ಷನ್ ನೀಡ್ ಟು ಟೆಲ್ ದ ಕಂಪೈಲರ್ ರಿಗಾರ್ಡಿಂಗ್ ಫಂಕ್ಷನ್ ಡೀಟೇಲ್ಸ್. ನಾವು ಫಂಕ್ಷನ್ಸ್ ನ ಯೂಸ್ ಮಾಡೋಕ್ಕಿಂತ ಮುಂಚೆನೆ ನಾವು ಕಂಪೈಲರಿಗೆ ಹೇಳೋದಕ್ಕೆ ನಾವು ಫಂಕ್ಷನ್ ಡಿಕ್ಲರೇಷನ್ ಅಂತ ಕರೀತಾರೆ. ಅದರ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ರಿಟರ್ನ್ ಟೈಪ್, ಫಂಕ್ಷನ್ ನೇಮ್, ಅದಕ್ಕೆ ನಾವು ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ವಾಯ್ಡ್ ಅನ್ನೋದು ರಿಟರ್ನ್ ಟೈಪ್. ವಾಯ್ಡ್ ಅಂತ ಅಂದ್ರೆ ಅದನ್ನೇನು ರಿಟರ್ನ್ ಮಾಡ್ತಿಲ್ಲ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಡೂ ಸಮ್ ಅನ್ನೋದನ್ನ ನಾನು ಫಂಕ್ಷನ್ ನೇಮ್ ಆಗಿ ತಗೊಂಡಿದ್ದೀನಿ. ಅದೇ ರೀತಿ ಇಂಟಿಜರ್ ನ ಪಾಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಾಲಿಂಗ್ ಆಫ್ ಫಂಕ್ಷನ್. ಆಫ್ಟರ್ ಡಿಕ್ಲರೇಷನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಕಾಲಿಂಗ್ ದ ಫಂಕ್ಷನ್. ಫಂಕ್ಷನ್ ಕಾಲಿಂಗ್ ಡಿಕ್ಲೇರ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಆ ಫಂಕ್ಷನ್ ನ ಕಾಲ್ ಮಾಡಬೇಕು. ಅದಕ್ಕೆ ನಾವು ಫಂಕ್ಷನ್ ಕಾಲಿಂಗ್ ಅಂತ ಕರಿತೀವಿ. ಇದ್ರ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಫಂಕ್ಷನ್ ನೇಮ್ ಇರುತ್ತೆ, ಅದೇ ರೀತಿ ಪ್ಯಾರಾಮೀಟರ್ ನ ಪಾಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಪ್ಯಾರಾಮೀಟರ್ಸ್ ನ ಪಾಸ್ ಮಾಡ್ಬೋದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ವ್ಯಾಲ್ಯೂನ ಅಸೈನ್ ಮಾಡ್ಬೋದು ಅಂತ ಹೇಳ್ತಿದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಡೂ ಸಮ್ ಅನ್ನೋದು ಫಂಕ್ಷನ್ ನೇಮ್. ನಾನು ಇಲ್ಲಿ 1, 2 ಅನ್ನೋದನ್ನ ಪ್ಯಾರಾಮೀಟರ್ ಆಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಇಸ್ ದ ಡೇಟಾ ಟೈಪ್ ಆಫ್ ದಿ ವ್ಯಾಲ್ಯೂ ದ ಫಂಕ್ಷನ್ ರಿಟರ್ನ್ಸ್. ಆ ಫಂಕ್ಷನ್ ಏನ್ ರಿಟರ್ನ್ ಮಾಡುತ್ತಲ್ಲ ಅದಕ್ಕೆ ನಾವು ರಿಟರ್ನ್ ಟೈಪ್ ಅಂತ ಕರಿತೀವಿ. ಇದರ ಸಿಂಟ್ಯಾಕ್ಸ್ ಅಲ್ಲ ಇದು ಆಕ್ಚುಲಿ. ಎಕ್ಸಾಂಪಲ್, ಇದರ ಎಕ್ಸಾಂಪಲ್ ನೋಡೋದಾದ್ರೆ ವಾಯ್ಡ್ ಡೂ ಸಮ್. ಇಲ್ಲಿ ಏನಾಗಿದೆ, ಪ್ಯಾರಾಮೀಟರ್ಸ್ ಇದೆ. ವಾಯ್ಡ್ ಅನ್ನೋದಂತ ಏನಾಗುತ್ತೆ, ರಿಟರ್ನ್ ಟೈಪ್ ಆಗುತ್ತೆ. ಇಲ್ಲಿ ನಾವು ವಾಯ್ಡ್ ಅಂತಾನು ತಗೋಬಹುದು ಅಥವಾ ಇಂಟೀಜರ್ ಅಂತಾನು ತಗೋಬಹುದು. ಇವು ಏನಾಗುತ್ತೆ ರಿಟರ್ನ್ ಟೈಪ್. ಇಲ್ಲಿ ಇಂಟ್ ಅಂತ ತಗೊಂಡ್ರೆ ಆ ಫಂಕ್ಷನ್ ಏನ್ ರಿಟರ್ನ್ ಮಾಡ್ತಿದೆ, ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಿದೆ ಅಂತ ಅಂದಿ. ವಾಯ್ಡ್ ತಗೊಂಡ್ರೆ ಆ ಫಂಕ್ಷನ್ ಏನ್ ವ್ಯಾಲ್ಯೂನು ಸಹಿತ ರಿಟರ್ನ್ ಮಾಡ್ತಿಲ್ಲ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಾಮೀಟರ್ಸ್. ಇಟ್ ಆಕ್ಟ್ ಆಸ್ ಪ್ಲೇಸ್ ಹೋಲ್ಡರ್ ಫಾರ್ ವ್ಯಾಲ್ಯೂಸ್ ಪಾಸ್ಡ್ ಟು ದ ಫಂಕ್ಷನ್ ಡ್ಯೂರಿಂಗ್ ಫಂಕ್ಷನ್ ಕಾಲ್. ಪ್ಯಾರಾಮೀಟರ್ಸ್ ಏನು ಅಂತಂದ್ರೆ ನಾವು ಫಂಕ್ಷನ್ ಕಾಲ್ ಮಾಡ್ಬೇಕಾದ್ರೆ ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡ್ತೀವಲ್ಲ, ಅದಕ್ಕೆ ನಾವು ಪ್ಯಾರಾಮೀಟರ್ಸ್ ಅಂತ ಕರೀತಾರೆ. ಇದರ ಸಿಂಟ್ಯಾಕ್ಸ್ ಫಂಕ್ಷನ್ ನೇಮ್ ಫಾಲೋಡ್ ಬೈ ಪ್ಯಾರಾಮೀಟರ್ಸ್. ಮತ್ತೆ ಇಲ್ಲಿ ಸೆಮಿಕಾಲನ್ ಹಾಕಿದೀನಿ. ನಾವು ಫಂಕ್ಷನ್ ಕಾಲಿಂಗ್ ಹೆಂಗ್ ಮಾಡ್ತಿದ್ವಿ, ಫಂಕ್ಷನ್ ನೇಮ್ ಅದ್ರ ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಮಾಡ್ತಿದ್ವಲ್ಲ ಅದೇ ರೀತಿ. ಆದ್ರೆ ಇಲ್ಲಿ ಏನಾಗುತ್ತೆ, ಕಾಲಿಂಗ್ ಮಾಡ್ಬೇಕಾದ್ರೆ ನಾವು ವ್ಯಾಲ್ಯೂ ಅಸೈನ್ ಮಾಡೋದಕ್ಕೆ ನಾವು ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಇಲ್ಲಿ ಡೂ ಸಮ್ ಅನ್ನೋದು ಫಂಕ್ಷನ್ ನೇಮ್ ಆಗುತ್ತೆ, 1, 2 ಅನ್ನೋದು ಪ್ಯಾರಾಮೀಟರ್ಸ್ ಆಗುತ್ತೆ. ನಾನು ಇಲ್ಲಿ ಕಾಲ್ ಮಾಡ್ಬೇಕಾದ್ರೆ 1, 2 ಅನ್ನೋ ಪ್ಯಾರಾಮೀಟರ್ ನ ಪಾಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಪಸ್ ಆಫ್ ಫಂಕ್ಷನ್. ಫಂಕ್ಷನ್ ಏನ್ ಪರ್ಪಸ್ ಅಥವಾ ಫಂಕ್ಷನ್ ಇಂದ ಏನ್ ಉಪಯೋಗ ಆಗುತ್ತೆ ಅಂತ ಅಂದ್ರೆ ರಿಯೂಸಿಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಮಾಡ್ಯುಲಾರಿಟಿ ಅಂತ ಹೇಳಿದ್ದಾರೆ. ರಿಯೂಸಿಬಿಲಿಟಿ ಅಂತ ಅಂದ್ರೆ ಫಂಕ್ಷನ್ಸ್ ಅಲೋ ಯು ಟು ರೈಟ್ ಎ ಬ್ಲಾಕ್ ಆಫ್ ಕೋಡ್ ಅಂಡ್ ರಿಯೂಸ್ ಇಟ್ ಮಲ್ಟಿಪಲ್ ಟೈಮ್ಸ್ ಥ್ರೂಔಟ್ ಎ ಪ್ರೋಗ್ರಾಮ್. ಫಂಕ್ಷನ್ ನಿಮಗೆ ರೈಟ್ ಮಾಡಕ್ಕೆ ಅಲೋ ಮಾಡುತ್ತೆ ಬ್ಲಾಕ್ ಆಫ್ ಕೋಡ್ ಅಥವಾ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ ನ, ಮತ್ತೆ ಅದನ್ನ ನಾವು ಪದೇ ಪದೇ ಯೂಸ್ ಮಾಡಬಹುದು ಥ್ರೂಔಟ್ ದ ಪ್ರೋಗ್ರಾಮ್. ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಯೂಸ್ ಮಾಡ್ಕೋಬಹುದು. ಮಾಡ್ಯುಲಾರಿಟಿ. Modularity is used to divide a program into smaller and maintainable pieces. Modularity ಅಂತ ಅಂದ್ರೆ ಆ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ ಇರುತ್ತಲ್ಲ ಅದನ್ನ ನಾವು ಡಿಫ್ರೆಂಟ್ ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಅದನ್ನ ಏನಕ್ಕೆ ಅಂತ ಅಂದ್ರೆ ನಮಗೆ ಮೇಂಟೈನ್ ಮಾಡಕ್ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನ ಡಿಫ್ರೆಂಟ್ ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ವಿಚ್ ಮೇಕ್ಸ್ ಓವರ್ ಆಲ್ ಪ್ರೋಗ್ರಾಮ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಅದ್ರ ಮುಖಾಂತರ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮತ್ತೆ ಈಸಿಯಾಗಿ ನಾವು ಎರರ್ ಸಹಿತ ಫೈಂಡ್ ಔಟ್ ಮಾಡ್ಬೋದು. ಪ್ರೋಗ್ರಾಮ್ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಫಂಕ್ಷನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನಾವು ಫಂಕ್ಷನ್ ಯೂಸ್ ಮಾಡೋಕ್ಕಿಂತ ಮುಂಚೆನೆ ಇಲ್ಲಿ ಫಂಕ್ಷನ್ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ. ಇಂಟ್ ಅನ್ನೋದು ಬಂದ್ಬಿಟ್ಟು ರಿಟರ್ನ್ ಟೈಪ್, ಅದೇ ರೀತಿ ಸಮ್ ಅನ್ನೋದು ಫಂಕ್ಷನ್ ನೇಮ್ ಆಗುತ್ತೆ. ಇಲ್ಲಿ 2 ಪ್ಯಾರಾಮೀಟರ್ ನ ಇನ್ಶಿಯಲೈಸ್ ಅಂದ್ರೆ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ಮಲ್ಟಿಪಲ್ ಅನ್ನೋದು ಸಹಿತ ನಾನು ಇಲ್ಲಿ ಫಂಕ್ಷನ್ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ.
ಇಲ್ಲಿ ಮೇನ್ ಫಂಕ್ಷನ್ ನೋಡ್ತಾ ಇರ್ಬೋದು. ನಾನು ಇಲ್ಲಿ ಎಮ್ಮಿಗೆ ಒಂದು ವ್ಯಾಲ್ಯೂ ಹಾಕಿದ್ದೀನಿ, ಅದೇ ರೀತಿ ಎನ್ನಿಗೆ ಸಹಿತ ಒಂದು ವ್ಯಾಲ್ಯೂ ಹಾಕಿದ್ದೀನಿ. ಈ ಎಮ್ ಮತ್ತೆ ಎನ್ ಅನ್ನೋ ವ್ಯಾಲ್ಯೂನ ನಾನು ಪದೇ ಪದೇ ಯೂಸ್ ಮಾಡ್ತೀನಿ. ಇದು ರಿಯೂಸಬಿಲಿಟಿಗೆ ಎಕ್ಸಾಂಪಲ್. ಅದೇ ರೀತಿ ಇದು ಮಾಡ್ಯುಲಾರಿಟಿಗೂ ಸಹಿತ ಎಕ್ಸಾಂಪಲ್ ನೋಡಬಹುದು ನಾವಿಲ್ಲಿ. ಇಲ್ಲಿ ಇದು ಬಂದ್ಬಿಟ್ಟು ಫಂಕ್ಷನ್ ಕಾಲ್. ಸಮ್ ಅನ್ನೋದೇನೋ ಫಂಕ್ಷನ್ ನೇಮ್ ಆಗುತ್ತೆ. ಇಲ್ಲಿ ನಾನು ಯಾವ ಪ್ಯಾರಾಮೀಟರ್ ನ ಪಾಸ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಾವು ಫಂಕ್ಷನ್ ಕಾಲಿಂಗ್ ಅಂತ ಹೇಳ್ತೀವಿ. ನೋಡ್ತಾ ಇರ್ಬೋದು ಇಲ್ಲಿ ಎಂ ಅನ್ನೋ ಜಾಗದಲ್ಲಿ ಏನ್ ಬಂದ್ ಕೂರುತ್ತೆ, 2 ಅನ್ನೋದು ಬಂದ್ ಕೂರುತ್ತೆ. ಎನ್ ಜಾಗದಲ್ಲಿ ಬಂದ್ಬಿಟ್ಟು 3 ಅನ್ನೋದು ಕೂರುತ್ತೆ. ನೆಕ್ಸ್ಟ್ ಇದು ಬರೀ ಫಂಕ್ಷನ್ ಕಾಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದು ಸಬ್ ಫಂಕ್ಷನ್ ಬಾಡಿ ಅಂತ ಕರಿತೀವಿ. ಇಲ್ಲಿ ಎ ಜಾಗದಲ್ಲಿ ಬಂದ್ಬಿಟ್ಟು ಎಂ ವ್ಯಾಲ್ಯೂ ಬಂದ್ ಕೂರುತ್ತೆ. ಅದೇ ರೀತಿ ಇಲ್ಲಿ ಬಿ ಜಾಗದಾಗ ಬಂದ್ಬಿಟ್ಟು ಎನ್ ವ್ಯಾಲ್ಯೂ ಕೂರುತ್ತೆ. ಅಂದ್ರೆ ಇಲ್ಲಿ 2 ಮತ್ತೆ 3 ಕೂರುತ್ತೆ. ಇದನ್ನ ನಾವಿಲ್ಲಿ 2 + 3 ಮಾಡಿದಾಗ ನಮಗೆ ಏನ್ ಬರುತ್ತೆ, 5 ಬರುತ್ತೆ. ಈ ಬಂದಿರೋಂತ 5 ನ ನಾನು ಮತ್ತೆ ಇಲ್ಲಿ ರಿಟರ್ನ್ ಮಾಡ್ತಾ ಇದ್ದೀನಿ ನೋಡ್ರಿ. ಅದಕ್ಕೋಸ್ಕರ ಇಲ್ಲಿ ರಿಟರ್ನ್ ಟೈಪ್ ಏನಂತ, 5 ಅನ್ನೋದು ಇಂಟಿಜರ್ ತಾನೆ, ಅದಕ್ಕೋಸ್ಕರ ಇಲ್ಲಿ ರಿಟರ್ನ್ ಮಾಡಿರೋ ವ್ಯಾಲ್ಯೂ ಏನೋ ಇಂಟಿಜರ್. ಅದಕ್ಕೋಸ್ಕರ ನಾನು ಇಲ್ಲಿ ರಿಟರ್ನ್ ಟೈಪ್ ಇಂಟ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಸಮ್ ಜಾಗದಲ್ಲಿ ಏನ್ ಬಂದ್ ಕೂರುತ್ತೆ, 5 ಅನ್ನೋದು ಬಂದ್ ಕೂರುತ್ತೆ. ಅದೇ ರೀತಿ ಅದೇ 2 ಮತ್ತೆ 3 ನೇ ನಾವು ರಿಯೂಸಬಿಲಿಟಿಗೆ ಇದು ಹೇಳ್ತಿರೋದು. ಅದೇ 2 ಮತ್ತೆ 3 ವ್ಯಾಲ್ಯೂನ ನಾನು ಇಲ್ಲಿ ಮಲ್ಟಿಪಲ್ಗೂ ಸಹಿತ ಅದೇ ವ್ಯಾಲ್ಯೂನ ಯೂಸ್ ಮಾಡ್ತಿದ್ದೀನಿ. ನಾನು ಹೇಳ್ದೆ ಒಂದೇ ವ್ಯಾಲ್ಯೂನ ರಿಪಿಟೇಟಿವ್ ಆಗಿ ನಾವು ಯೂಸ್ ಮಾಡ್ಬೋದು ಅಂತ. ಇಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು. ಇದು ಬಂದ್ಬಿಟ್ಟು ಮಾಡ್ಯೂಲ್ಸ್, ಡಿಫ್ರೆಂಟ್ ಮಾಡ್ಯೂಲ್ಸ್. ಸಮ್ಮಿಗೆ ಒಂದ್ ಮಾಡ್ಯೂಲು, ಮಲ್ಟಿಪಲ್ಗೆ ಒಂದ್ ವ್ಯಾಲ್ಯೂ, ಈ ತರ 2 ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇದನ್ನ ರನ್ ಮಾಡಿ ನೋಡೋಣ. ಸಮ್ ಬಂದ್ಬಿಟ್ಟು 5 ಅಂತ ಬಂದಿದೆ. ಅದೇ ರೀತಿ ಪ್ರಾಡಕ್ಟ್ ಬಂದ್ಬಿಟ್ಟು 6. 3 2 6. ಥ್ಯಾಂಕ್ ಯು.